9ನೇ ತರಗತಿ ಕನ್ನಡ ಪದ್ಯಭಾಗ 4 ಬಲಿಯನಿದ್ದೊಡೆ ಮುನಿವೆಂ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಕವಿ ಚೆನ್ನ. ಇವರ ಕಾಲ ಸಾಮಾನ್ಯ ಶತ 1225. ಇವರ ಸ್ಥಳ ಹಳೇಬೀಡು. ಇವರು ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ದಂಡಾಧಿಪತಿಯೂ ಮಂತ್ರಿಯೂ ಆಗಿದ್ದರು. ಇವರ ಕೃತಿಗಳು ಯಶೋಧರ ಚರಿತೆ, ಅನುಭವ ಮುಕುರ, ಅನಂತನಾಥ ಪುರಾಣ. ಇವರಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಇದೆ. ಪ್ರಸ್ತುತ ಬಲಿಯನಿದ್ದೊಡೆ ಮುನಿವೆಂ ನಿಗದಿತ ಪದ್ಯ ಭಾಗವನ್ನು ಕನ್ನಡ ಸಾಹಿತ್ಯ ಪರಿಷತ್ ಹೊರತಂದಿರುವ ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಚೆನ್ನಕವಿ ವಿಚಲಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡು ಸಂಯೋಜಿಸಿ ನಿಗದಿಪಡಿಸಿದೆ. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅಭಯರುಚಿಯ ಸಹೋದರಿಯ ಹೆಸರೇನು? ಉತ್ತರ: ಅಭಯರುಚಿಯ ಸಹೋದರಿಯ ಹೆಸರು ಅಭಯಮತಿ. ಪ್ರಶ್ನೆ ಸಂಖ್ಯೆ 2. ಅಭಯರುಚಿ ಮತ್ತು ಅಭಯಮತಿಯರನ್ನು ಸೆರೆ ಹಿಡಿದದ್ದು ಯಾವಾಗ? ಉತ್ತರ: ಚಳಿಕೆಗೆ ಅಂದರೆ ಭಿಕ್ಷಾಟನೆಗೆ ಬಂದಾಗ ಅಭಯರುಚಿ ಮತ್ತು ಅಭಯಮತಿಯರನ್ನು ಸೆರೆ ಹಿಡಿಯಲಾಯಿತು. ಪ್ರಶ್ನೆ 3. ಕುಸುಮದತ್ತನ ತಂದೆಯ ಹೆಸರೇನು? ಉತ್ತರ: ಕುಸುಮದತ್ತನ ತಂದೆಯ ಹೆಸರು ಮಾರಿದತ್ತ. ಪ್ರಶ್ನೆ 4. ಮಾರಿದತ್ತ ಪಟ್ಟವನ್ನು ಯಾರಿಗೆ ಕಟ್ಟಿದನು? ಉತ್ತರ: ಮಾರಿದತ್ತ ಪಟ್ಟವನ್ನು ಕುಸುಮದತ್ತನಿಗೆ ಕಟ್ಟಿದನು. ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅಭಯರುಚಿ ತಲ್ಲಣಗೊಳ್ಳಲು ಕಾರಣವೇನು? ಉತ್ತರ: ಅಭಯರುಚಿಯು ಮಾರಿದತ್ತನಿಗೆ ನಾನು ಸಂಕಲ್ಪ ಹಿಂಸೆ ಒಂದರಿಂದಲೇ ನಾನಾ ಜನ್ಮಾಂತರಗಳಲ್ಲಿ ದುಃಖವನ್ನು ಅನುಭವಿಸಿದೆನು. ಆದರೆ ನೀನು ಭಯವಿಲ್ಲದೆ ಇಷ್ಟು ದೇಹಗಳನ್ನು ಕೊಲ್ಲುತ್ತಿರುವೆ. ಇದಕ್ಕೆ ನರಕದಲ್ಲಿ ಪರಿಹಾರ ಪಡೆಯುವೆ ಎಂದು ಹೇಳಿದನು. ಹೀಗೆ ಮಾರಿದತ್ತನಿಗೆ ಒದಗಿ ಬರಬಹುದಾದ ಕೇಡನ್ನು ನೆನೆದು ಅಭಯರುಚಿಯು ಕರುಣೆಯಿಂದ ತಲ್ಲಣಗೊಂಡನು. ಪ್ರಶ್ನೆ 2. ಮಾರಿದತ್ತನು ಏಕೆ ಉದ್ವಿಗ್ನನಾದನು? ಉತ್ತರ: ಅಭಯರುಚಿಯು ಮಾರಿದತ್ತನಿಗೆ ನಾನು ಸಂಕಲ್ಪ ಹಿಂಸೆ ಒಂದರಿಂದಲೇ ನಾನಾ ಜನ್ಮಾಂತರಗಳಲ್ಲಿ ದುಃಖವನ್ನು ಅನುಭವಿಸಿದೆನು. ಆದರೆ ನೀನು ಭಯವಿಲ್ಲದೆ ಇಷ್ಟು ದೇಹಗಳನ್ನು ಕೊಲ್ಲುತ್ತಿರುವೆ. ಇದಕ್ಕೆ ನರಕದಲ್ಲಿ ಪರಿಹಾರವನ್ನು ಪಡೆಯುವೆ ಎಂದು ಹೇಳಿದ ಮಾತುಗಳು ಅಲ್ಲಿದ್ದ ಜೀವ ಸಮೂಹಗಳಿಗೆ ಅಭಯವನ್ನು ನೀಡುವ ಡಂಗೂರದಂತೆ ಒಪ್ಪಿಗೆಯನ್ನು ಪಡೆಯಿತು. ಆದ್ದರಿಂದ ಮಾರಿದತ್ತ ದೊರೆಯು ಹೆದರಿ ವಿಸ್ಮಯಗೊಂಡು ಉದ್ವಿಗ್ನನಾದನು. ಪ್ರಶ್ನೆ 3. ಚಂಡಮಾರಿ ಜನರನ್ನು ಕುರಿತು ಹೇಳಿದ್ದು ಏನು? ಉತ್ತರ: ಚಂಡಮಾರಿಯು ಜನರನ್ನು ಕುರಿತು ಪ್ರಜೆಗಳೆಲ್ಲರೂ ನನ್ನನ್ನು ಜಲ, ಗಂಧ, ಹೂಮಾಲೆ, ಅಕ್ಕಿ, ಧೂಪ, ದೀಪ, ಆಮಿಷ, ತಾಂಬೂಲ ಸಮೂಹದಿಂದ ಪೂಜಿಸುವುದು. ನನಗೆ ಜೀವಜಾತುಗಳನ್ನು ಬಲಿ ಕೊಟ್ಟರೆ ಕೋಪಗೊಳ್ಳುವೆನು ಎಂದು ಹೇಳುತ್ತಾಳೆ. ಪ್ರಶ್ನೆ 4. ಜೀವಿಗಳನ್ನು ಬಲಿ ಕೊಡುವುದರಿಂದ ಆಗುವ ಪರಿಣಾಮವೇನು? ಉತ್ತರ: ಹಿಂಸೆಯು ಮಾನವನನ್ನು ದಾನವನನ್ನಾಗಿಸುತ್ತದೆ, ಅಂದರೆ ರಾಕ್ಷಸ. ಹಿಂಸೆಯನ್ನು ಮಾಡುವುದರಲ್ಲಿ ಹಿಂಸೆಯನ್ನು ಕಲ್ಪಿಸುವುದು ಕೂಡ ಘೋರ ಪಾಪ. ಇದು ಜನ್ಮ ಜನ್ಮಗಳನ್ನು ಕಾಡದೆ ಬಿಡದು. ಜೀವಿಗಳನ್ನು ಬಲಿ ಕೊಡುವುದರಿಂದ ಅನೇಕ ಜನ್ಮಾಂತರಗಳಲ್ಲಿ ನಾನಾ ಪ್ರಾಣಿಗಳ ಜನ್ಮವನ್ನು ಪಡೆದು ನಿರಂತರವಾಗಿ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಅಹಿಂಸೆಯೇ ಪರಮ ಧರ್ಮ ಎನ್ನುವುದು ನಿತ್ಯ ಸತ್ಯ. ಮುಖ್ಯ ಪ್ರಶ್ನೆ 3. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅಭಯರುಚಿ ಮಾರಿದತ್ತನನ್ನು ಭೇಟಿಯಾದ ಸಂದರ್ಭವನ್ನು ವಿವರಿಸಿ. ಉತ್ತರ: ರಜಪುರ ಎಂಬ ಪಟ್ಟಣದಲ್ಲಿ ಚಂಡಮಾರಿ ದೇವಾಲಯವಿತ್ತು. ಅಲ್ಲಿಯ ದೊರೆಯಾದ ಮಾರಿದತ್ತ ಮತ್ತು ಪ್ರಜೆಗಳು ಆಶ್ವಯುಜ ಹಾಗೂ ಚೈತ್ರ ಮಾಸದಲ್ಲಿ ಜಾತ್ರೆ ನಡೆಸಿ ಚಂಡಮಾರಿಯನ್ನು ಆರಾಧಿಸುತ್ತಿದ್ದರು. ಒಮ್ಮೆ ವಸಂತ ಮಾಸದಲ್ಲಿ ಜಾತ್ರೆ ನಡೆಯಬೇಕಿತ್ತು. ಚಂಡಮಾರಿ ದೇವಿಗೆ ನರಬಲಿ ಕೊಡುವುದಕ್ಕಾಗಿ ಮಾನವರನ್ನು ಹಿಡಿದು ತರುವಂತೆ ಮಾರಿದತ್ತ ಕರಾಳ ಚಂಡಕರ್ಮನಿಗೆ ಆಜ್ಞಾಪಿಸಿದ. ಅವನು ಸುದತ್ತಾಚಾರ್ಯ ಮುನಿಗಳೊಡನೆ ರಜಪುರ ಪಟ್ಟಣಕ್ಕೆ ಬಂದು ಭಿಕ್ಷೆಗೆ ಹೊರಟಿದ್ದ ಎಳೆ ವಯಸ್ಸಿನ ಅಣ್ಣ ತಂಗಿಯರಾದ ಅಭಯರುಚಿ ಮತ್ತು ಅಭಯಮತಿಯರನ್ನು ಹಿಡಿದು ತಂದನು. ನರಬಲಿ ನೀಡುವ ಚಂಡಮಾರಿ ದೇವಾಲಯದ ಭಯಂಕರ ದೃಶ್ಯವನ್ನು ಕಂಡು ಸ್ವಲ್ಪವೂ ವಿಚಲಿತರಾಗದ ಅಭಯರುಚಿ ಮತ್ತು ಅಭಯಮತಿಯರ ಧೈರ್ಯವನ್ನು ಕಂಡು ಮಾರಿದತ್ತನು ಬೆಕ್ಕಸ-ಬೆರಗಾದನು. ಮಾರಿದತ್ತನು ಅವರನ್ನು ಬಲಿ ಕೊಡದೆ ಅವರ ವೃತ್ತಾಂತವನ್ನು ತಿಳಿಯ ಬಯಸಿದನು. ಹೀಗೆ ಅಭಯರುಚಿಯು ಮಾರಿದತ್ತನನ್ನು ಭೇಟಿಯಾದನು. ಪ್ರಶ್ನೆ 2. ಅಭಯರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಬೀರಿದ ಪರಿಣಾಮವನ್ನು ತಿಳಿಸಿ. ಉತ್ತರ: ಅಭಯರುಚಿಯು ಮಾರಿದತ್ತನಿಗೆ
ನಾನು ಸಂಕಲ್ಪ ಹಿಂಸೆ ಒಂದರಿಂದಲೇ ನಾನಾ ಜನ್ಮಗಳಲ್ಲಿ ದುಃಖವನ್ನು ಅನುಭವಿಸಿದೆನು. ಆದರೆ ನೀನು ಭಯವಿಲ್ಲದೆ ಇಷ್ಟು ದೇಹಗಳನ್ನು ಕೊಲ್ಲುತ್ತಿರುವೆ. ಇದಕ್ಕೆ ನರಕದಲ್ಲಿ ಪರಿಹಾರವನ್ನು ಪಡೆಯುವೆ. ಆದ್ದರಿಂದ ನಿನಗೆ ಉಂಟಾಗುವ ಕೇಡನ್ನು ಆಲೋಚಿಸಿ ಕರುಣೆಯಿಂದ ತಲ್ಲಣಗೊಂಡೆನು ಎಂದು ಹೇಳುತ್ತಾನೆ. ಈ ಮಾತುಗಳು ಅಲ್ಲಿದ್ದ ಜೀವ ಸಮೂಹಗಳಿಗೆ ಅಭಯವನ್ನು ನೀಡುವ ಡಂಗೂರದಂತೆ ಒಪ್ಪಿಗೆಯನ್ನು ಪಡೆಯಲು ಮಾರಿದತ್ತನು ಹೆದರಿ ವಿಸ್ಮಯಗೊಂಡು ಉದ್ವಿಗ್ನನಾದನು. ಮಾರಿದತ್ತನು ನರಬಲಿಯನ್ನು ನೀಡಲು ಕರೆತಂದಿದ್ದ ಜೀವರಾಶಿಗಳನ್ನು ಸೆರೆಯಿಂದ ಬಿಡಿಸಿದನು. ಇದರಿಂದ ಆನಂದ ಪರವಶರಾದ ಜನರನ್ನು ತನ್ನ ತಂಗಿಯ ಮಕ್ಕಳನ್ನು ಲಾಲಿಸಿದನು. ಮಾರಿದತ್ತನಿಗೆ ಗುಡಗುಡನೆ ಸುರಿಯುವ ಕಂಬನಿಯಿಂದ ಅಶುಭಕ್ಕೆ ಮಂಗಳ ಸ್ನಾನವನ್ನು ಮಾಡಿದಂತಾಗಲು ತನ್ನ ಸಹೋದರ ಮಕ್ಕಳನ್ನು ಒಡಲಿನಲ್ಲಿ ಇಟ್ಟುಕೊಳ್ಳುವಂತೆ ಅಪ್ಪಿಕೊಂಡು ಬೆಚ್ಚನೆಯ ನಿಟ್ಟುಸಿರು ಬಿಟ್ಟನು. ಮಾರಿದತ್ತನು ತಾನು ಅದುವರೆಗೂ ಮಾಡಿದ ಪಾಪ ಕಾರ್ಯಗಳಿಗೆ ಭಯಗೊಂಡು ಕುಸುಮದತ್ತನಿಗೆ ದತ್ರಿನಾಥ ಪದವಿಯನ್ನು ಕೊಟ್ಟು ಸನ್ಯಾಸತ್ವದ ದೀಕ್ಷೆಯನ್ನು ಕೈಗೊಂಡನು. ಕೆಲವು ಕಾಲ ಉಗ್ರ ತಪಸ್ಸು ಮಾಡಿ ಸಮಾಧಿ ಸ್ಥಿತಿಯಲ್ಲಿ ಪ್ರಾಣ ತ್ಯಾಗವನ್ನು ಮಾಡಿದನು. ನಂತರ ಅವನು ಮಾಡಿದ ತಪದ ಫಲವಾಗಿ ಮೂರನೇ ಸ್ವರ್ಗವು ದೊರಕಿ ಕಲಿಯನ್ನು ಮುದಲಿಸುವಂತೆ ದೇವನೇ ಆದನು. ಪ್ರಶ್ನೆ 3. ಮಾರಿದತ್ತನು ರಾಜ್ಯವನ್ನು ತ್ಯಜಿಸಲು ಕಾರಣವೇನು? ಉತ್ತರ: ನರಬಲಿ ಕೊಡುವುದಕ್ಕಾಗಿ ರಾಜಪುರಕ್ಕೆ ಭಿಕ್ಷೆಗೆ ಹೊರಟಿದ್ದ ಎಳೆಯ ವಯಸ್ಸಿನ ಸಹೋದರ ಸಹೋದರಿಯಾದ ಅಭಯರುಚಿ ಮತ್ತು ಅಭಯಮತಿಯರನ್ನು ಹಿಡಿದು ತಂದು ತರಾಳ ಚಂಡಕರ್ಮನು ಮಾರಿದತ್ತನಿಗೆ ಒಪ್ಪಿಸಿದನು. ಮಾರಿಯ ಮನೆಯ ಭಯಂಕರ ದೃಶ್ಯದಿಂದ ಆ ಮಕ್ಕಳು ಸ್ವಲ್ಪವೂ ವಿಚಲಿತರಾಗಲಿಲ್ಲ. ಆ ಭಯಂಕರ ವಾತಾವರಣದಲ್ಲಿ ಅತ್ಯಂತ ಕ್ರೂರನಾದ ಮಾರಿದತ್ತನನ್ನು ನೋಡಿದ ಅಭಯರುಚಿ ಕುಮಾರನು, ನಾನು ಅಭಯರುಚಿ, ಈಕೆ ನನ್ನ ಸಹೋದರಿ ಅಭಯಮತಿ ಎಂದು ನಿರ್ಭೀತನಾಗಿ ನುಡಿದನು. ಹಾಗೂ ನಮಗೆ ನೀವು ಕೊಡುವ ಬಲಿಯ ಹಿಂಸೆಯ ಬಗೆಗೆ ಸ್ವಲ್ಪವೂ ಭಯವಿಲ್ಲ. ಆದರೆ ನಿಮಗೆ ತಟ್ಟಬಹುದಾದ ಜೀವಿತಾವಧಿಯ ನರಕದ ಬಗ್ಗೆ ಆಲೋಚಿಸಿದಾಗ ಮನಸ್ಸು ಕರುಣೆಯಿಂದ ತಲ್ಲಣಗೊಳ್ಳುತ್ತದೆ ಎಂದು ನುಡಿದನು. ಹಿಂಸೆ ಮಾನವನನ್ನು ರಾಕ್ಷಸನನ್ನಾಗಿಸುತ್ತದೆ. ಹಿಂಸೆಯನ್ನು ಮಾಡುವುದಿರಲಿ, ಹಿಂಸೆಯನ್ನು ಕಲ್ಪಿಸುವುದು ಘೋರ ಪಾಪ. ಇದು ಜನ್ಮ ಜನ್ಮಾಂತರಕ್ಕೂ ಕಾಡದೆ ಬಿಡದು. ಸಂಕಲ್ಪ ಹಿಂಸೆಯ ಮಾತಕ್ಕೆ ನಾವು ಹಲವು ಜನ್ಮಗಳ ಭಾವಾವಳಿಯಲ್ಲಿ ಸಾಗಿ ಬರಬೇಕಾಯಿತು. ನಿಸ್ಸಂಶಯವಾಗಿ ಮಾರಿದತ್ತ ನೀವು ಮಾಡಿರುವ ಪಾಪಗಳ ಪರಿಹಾರವನ್ನು ನರಕದಲ್ಲಿ ನಿವಾರಣೆ ಹೊಂದಬೇಕು ಎಂಬ ಅಭಯರುಚಿಯ ಮಾತನ್ನು ಕೇಳಿದ ಮಾರಿದತ್ತನು ತುಂಬಾ ಬೆರಗಾದ. ಮಾರಿದತ್ತ ಅವರನ್ನು ಬಲಿ ಕೊಡದೆ ಅವರ ವೃತ್ತಾಂತವನ್ನು ತಿಳಿಯ ಬಯಸಿದ. ತಮ್ಮ ಪೂರ್ವ ಕಥೆಯನ್ನು ನಿರೂಪಿಸಿದ ಅಭಯರುಚಿಯ ವೃತ್ತಾಂತವನ್ನೆಲ್ಲ ತಿಳಿದ ಅರಸನ ಮನಸ್ಸು ಸಂಪೂರ್ಣವಾಗಿ ಬದಲಾಯಿತು. ಮತ್ತು ಚಂಡಮಾರಿ ದೇವತೆಯು ತನಗೆ ಹಿಂಸೆ ಸಲ್ಲದು, ಬಲಿಯನ್ನಿತ್ತಡೆ ಮುನಿವೆಂ ಎಂದು ನುಡಿದಳು. ಹಾಗಾಗಿ ಸಹೋದರ ಶಿಶುಗಳನ್ನು ಬಿಗಿದಪ್ಪಿಕೊಂಡು ಮಡುಗಟ್ಟಿದ ತನ್ನ ದುಃಖ ಹೊರಹಾಕಿ ಕುಸುಮದತ್ತನಿಗೆ ಪಟ್ಟವನ್ನು ಕಟ್ಟಿ ಮಾರಿದತ್ತನು ರಾಜ್ಯವನ್ನು ತ್ಯಜಿಸಿದನು. ಪ್ರಶ್ನೆ 4. ಅಭಯರುಚಿ ಮತ್ತು ಮಾರಿದತ್ತರಲ್ಲಿ ಯಾರನ್ನು ಮೆಚ್ಚುವಿರಿ, ಏಕೆ? ಉತ್ತರ: ಅಭಯರುಚಿ ಮತ್ತು ಮಾರಿದತ್ತರಲ್ಲಿ ಅಭಯರುಚಿಯ ಪಾತ್ರ ಮೆಚ್ಚುಗೆಯಾಗುತ್ತದೆ. ಏಕೆಂದರೆ ಹಿಂಸೆ ಮಾಡುವುದಿರಲಿ, ಹಿಂಸೆಯನ್ನು ಕಲ್ಪಿಸುವುದು ಘೋರ ಪಾಪ, ಅಹಿಂಸೆ ಪರಮಧರ್ಮ ಎನ್ನುವ ನಿತ್ಯ ಸತ್ಯವನ್ನು ತಿಳಿಸುವ ಮೂಲಕ ಅಭಯರುಚಿಯು ಮಾರಿದತ್ತನನ್ನು ವಿಮುಖನಾಗುವಂತೆ ಮಾಡುತ್ತಾನೆ. ಮನ ಪರಿವರ್ತನೆಗೊಂಡ ಮಾರಿದತ್ತನು ಮುಂದೆ ತನಗೆ ಬರಬಹುದಾದ ನರಕವನ್ನು ನೆನೆದು ಹೆದರಿ ಚಂಡಮಾರಿಗೆ ನರಬಲಿಯನ್ನು ನೀಡಲು ಕರೆತಂದಿದ್ದ ಜೀವರಾಶಿಗಳನ್ನು ಸೆರೆಯಿಂದ ಬಿಡಿಸುವುದರ ಮೂಲಕ ಜೀವರಕ್ಷಣೆ ಮಾಡುತ್ತಾನೆ. ತಾನು ಅದುವರೆಗೆ ಮಾಡಿದ ಪಾಪ ಕಾರ್ಯಗಳಿಗೆ ಭಯಗೊಂಡು ಕುಸುಮದತ್ತನಿಗೆ ದತ್ರಿ ಪದವಿಯನ್ನು ಕೊಟ್ಟು ದೀಕ್ಷೆಯನ್ನು ಕೈಗೊಂಡನು. ಹೀಗೆ ಅಭಯರುಚಿಯು ಮಾರಿದತ್ತನಲ್ಲಿದ್ದ ದಾನವ ಗುಣವನ್ನು ಹೋಗಲಾಡಿಸಿ ದೈವತ್ವಕ್ಕೆ ಏರಿಸುತ್ತಾನೆ. ಆದ್ದರಿಂದ ಅಭಯರುಚಿಯ ಪಾತ್ರ ಮೆಚ್ಚುತ್ತೇನೆ. ಮುಖ್ಯ ಪ್ರಶ್ನೆ 4. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ವಾಕ್ಯ 1. ಕರುಣದಿಂದಲೇ ತಲ್ಲಣಿಸಿದಪ್ಪೆಂ. ಆಯ್ಕೆ: ಪ್ರಸ್ತುತ ವಾಕ್ಯವು ತೆಕ್ಕುಂಜೆ ಗೋಪಾಲ ಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನಕವಿ ವಿಚಲಿತ ಯಶೋಧರೆ ಚರಿತ್ರೆ ಕಾವ್ಯದಿಂದ ಆಯ್ದ ಬಲಿಯನ್ನುತ್ತಿಡೆ ಮುನಿವೆಂ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮಾರಿದತ್ತನು ಜಾತ್ರೆಯ ಸಮಯದಲ್ಲಿ ಭಿಕ್ಷೆಗಾಗಿ ಬಂದ ಅಭಯರುಚಿ ಮತ್ತು ಅಭಯಮತಿಯನ್ನು ಸೆರೆ ಹಿಡಿದು ಚಂಡಮಾರಿಗೆ ಬಲಿ ಕೊಡಲು ಸಿದ್ಧನಾದ ಸಂದರ್ಭದಲ್ಲಿ ಅಭಯರುಚಿಯು ಮಾರಿದತ್ತನಿಗೆ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಮಾರಿದತ್ತನಿಗೆ ಮುಂದೆ ಒದಗಬಹುದಾದ ನರಕವನ್ನು ನೆನೆದು ಅಭಯರುಚಿಯು ಕರುಣೆಯಿಂದ ತಳಮಳಗೊಂಡಿರುವುದು ಸ್ವಾರಸ್ಯವಾಗಿದೆ.
ವಾಕ್ಯ 2 ಬಲಿಯನ್ನಿತ್ತಡೆ ಮುನಿವೆಂ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ತೆಕ್ಕುಂಜೆ ಗೋಪಾಲ ಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನಕವಿ ವಿಚಲಿತ ಯಶೋಧರೆ ಚರಿತೆ ಕಾವ್ಯದಿಂದ ಆಯ್ದ ಬಲಿಯನ್ನಿತ್ತಡೆ ಮುನಿವೆಂ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಚಂಡಮಾರಿಯು ಪ್ರತ್ಯಕ್ಷಳಾಗಿ ಪ್ರಜೆಗಳೆಲ್ಲರೂ ನನ್ನನ್ನು ಜಲ, ಗಂಧ, ಹೂಮಾಲೆ, ಅಕ್ಕಿ, ಧೂಪ, ದೀಪ, ಆಮಿಷು, ತಾಂಬೂಲ ಸಮೂಹದಿಂದ ಪೂಜಿಸುವುದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಚಂಡಮಾರಿಯು ಜನರಿಗೆ ಹೇಳುತ್ತಾಳೆ. ಸ್ವಾರಸ್ಯ ದೇವರಿಗೆ ಪೂಜೆಯನ್ನು ಮಾಡುವ ನೆಪದಲ್ಲಿ ಪ್ರಾಣಿ ಬಲಿ ನೀಡಿ ಪ್ರಾಣಿ ಹಿಂಸೆ ಮಾಡುವುದು ತಪ್ಪು. ಇದನ್ನು ದೇವರು ಸಹ ಒಪ್ಪುವುದಿಲ್ಲ ಎಂದು ಹೇಳಿರುವುದು ಸ್ವಾರಸ್ಯವಾಗಿದೆ. ವಾಕ್ಯ 3 ನರಕದೊಳ್ ನಿವಾರಣೆ ಒಡೆವೆಂ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ತೆಕ್ಕುಂಜೆ ಗೋಪಾಲ ಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನಕವಿ ವಿಚಲಿತ ಯಶೋಧರೆ ಚರಿತೆ ಕಾವ್ಯದಿಂದ ಆಯ್ದ ಬಲಿಯನ್ನಿತ್ತಡೆ ಮುನಿವೆಂ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಮಾರಿದತ್ತನು ಜಾತ್ರೆಯ ಸಮಯದಲ್ಲಿ ಭಿಕ್ಷೆಗಾಗಿ ಬಂದ ಅಭಯರುಚಿ ಮತ್ತು ಅಭಯಮತಿಯರನ್ನು ಸೆರೆ ಹಿಡಿದು ಚಂಡಮಾರಿಗೆ ಬಲಿ ಕೊಡಲು ಸಿದ್ಧನಾದ ಸಂದರ್ಭದಲ್ಲಿ ಅಭಯರುಚಿಯು ಮಾರಿದತ್ತನಿಗೆ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ ಅಭಯರುಚಿಯು ಮಾರಿದತ್ತನಿಗೆ ತಾನು ಮಾಡಿರುವ ಪಾಪಕೃತ್ಯಗಳಿಗೆ ನರಕದಲ್ಲಿ ನಿವಾರಣೆ ಪಡೆಯುವೆ ಎಂದು ಹೇಳುವ ಮೂಲಕ ಆತನಲ್ಲಿ ತಳಮಳ ಉಂಟು ಮಾಡಿರುವುದು ಸ್ವಾರಸ್ಯವಾಗಿದೆ. ವಾಕ್ಯ 4 ದೇವನೇ ಆದಂ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ತೆಕ್ಕುಂಜೆ ಗೋಪಾಲ ಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನಕವಿ ವಿಚಲಿತ ಯಶೋಧರೆ ಚರಿತೆ ಕಾವ್ಯದಿಂದ ಆಯ್ದ ಬಲಿಯನ್ನಿತ್ತಡೆ ಮುನಿವೆಂ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಅಭಯರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಪರಿಣಾಮ ಬೀರಿ ಅವನು ಕೆಲಕಾಲ ಉಗ್ರ ತಪಸ್ಸು ಮಾಡಿ ಜ್ಞಾನ ಸಮಾಧಿಯಲ್ಲಿದ್ದಾಗ ಪ್ರಾಣತ್ಯಾಗ ಮಾಡಿ ತಪದ ಫಲವಾಗಿ 3ನೇ ಸ್ವರ್ಗವು ದೊರೆಯಿತು ಎಂದು ಹೇಳುವ ಸಂದರ್ಭದಲ್ಲಿ ಕವಿಯು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ ಮಾನವನು ತನ್ನಲ್ಲಿ ಅಡಗಿರುವ ದಾನವ ಗುಣಗಳನ್ನು ಹೋಗಲಾಡಿಸಿಕೊಂಡರೆ ದೇವ ಮಾನವನಾಗಬಹುದು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. ಮುಖ್ಯ ಪ್ರಶ್ನೆ 5 ಬಿಟ್ಟಿರುವ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿ. ವಾಕ್ಯ 1 ಅಭಯರುಚಿಯ ಸಹೋದರಿಯ ಹೆಸರು ಡ್ಯಾಶ್. ಉತ್ತರ ಅಭಯಮತಿ. ಅಭಯರುಚಿಯ ಸಹೋದರಿಯ ಹೆಸರು ಅಭಯಮತಿ. ವಾಕ್ಯ 2 ಅಭಯರುಚಿ ಮತ್ತು ಅಭಯಮತಿಯರನ್ನು ಡ್ಯಾಶ್ ಬಂದಿದ್ದಾಗ ಸೆರೆ ಹಿಡಿದನು. ಉತ್ತರ ಭಿಕ್ಷೆಗೆ. ಅಭಯರುಚಿ ಮತ್ತು ಅಭಯಮತಿಯರನ್ನು ಭಿಕ್ಷೆಗೆ ಬಂದಿದ್ದಾಗ ಸೆರೆ ಹಿಡಿದನು. ವಾಕ್ಯ 3 ಬಲಿಯನ್ನಿತ್ತಡೆ ಮುನಿವೆಂ ಪದ್ಯದ ಆಕಾರ ಡ್ಯಾಶ್. ಉತ್ತರ ಯಶೋಧರ ಚರಿತೆ. ಬಲಿಯನ್ನಿತ್ತಡೆ ಮುನಿವೆಂ ಪದ್ಯದ ಆಕಾರ ಯಶೋಧರ ಚರಿತೆ. ವಾಕ್ಯ 4 ಮಾರಿದತ್ತ ಡ್ಯಾಶ್ ದೇವನಾದನು. ಉತ್ತರ ಕಲಿಂ ಮೂದಲಿಸುವಂತೆ. ಮಾರಿದತ್ತ ಕಲಿಂ ಮೂದಲಿಸುವಂತೆ ದೇವನಾದನು. ಮುಖ್ಯ ಪ್ರಶ್ನೆ 6 ಕೊಟ್ಟಿರುವ ಪದಗಳಲ್ಲಿ ಆಯಾ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. 1 ರನ್ನ, ಜನ್ನ, ಹರಿಹರ, ಪೊನ್ನ. ಗುಂಪಿಗೆ ಸೇರದ ಪದ ಹರಿಹರ. ಕಾರಣ ರನ್ನ, ಜನ್ನ ಮತ್ತು ಪೊನ್ನ ಮೂವರು ಜೈನ ಕವಿಗಳು. ಆದರೆ ಹರಿಹರರು ಶಿವಶರಣರು ಅಥವಾ ರಗಳೆ ಕವಿ. 2 ನೃಪೇಂದ್ರ, ದೊರೆ, ನೃಪ, ನರಪತಿ. ಗುಂಪಿಗೆ ಸೇರದ ಪದ ದೊರೆ. ನೃಪೇಂದ್ರ, ನೃಪ, ನರಪತಿ ಇವೆಲ್ಲವೂ ಸಂಸ್ಕೃತ ಮೂಲ ಪದಗಳು. ದೊರೆ ಎಂಬುದು ಅಚ್ಚಗನ್ನಡ ಪದ. 3 ಗುರುವಿಂದು ಹಿಂಸೆಯೊಂದರೊಳ್ ಬರುತ್ತಿದೆ ಪ್ರಜೆಯಲ್ಲಂ. ಗುಂಪಿಗೆ ಸೇರದ ಪದ ಹಿಂಸೆಯೊಂದರೊಳ್. ಕಾರಣ ಗುರುವಿಂದು ಬರುತ್ತಿದೆ ಪ್ರಜೆಯಲ್ಲಂ ಇವು 3 ಸಂಧಿ ನಿಯಮಗಳಿಗೆ ಒಳಪಡುವ ಸಾಮಾನ್ಯ ಪದಗಳಾದರೆ ಹಿಂಸೆಯೊಂದರೊಳ್ ಎಂಬುದು ಕಾವ್ಯದ ಸಂದರ್ಭದಲ್ಲಿ ಜೈನರ ಪ್ರಮುಖ ತತ್ವವಾದ ಹಿಂಸೆಗೆ ವಿರುದ್ಧವಾದ ನಕಾರಾತ್ಮಕ ಪದವಾಗಿದೆ. 4 ಅನಂತ ಪುರಾಣ, ಯಶೋಧರ ಚರಿತೆ, ವಿಕ್ರಮಾರ್ಜುನ ವಿಜಯ, ಅನುಭವ ಮುಕುರ. ಗುಂಪಿಗೆ ಸೇರದ ಪದ ವಿಕ್ರಮಾರ್ಜುನ ವಿಜಯ. ಕಾರಣ ಅನಂತ ಪುರಾಣ, ಯಶೋಧರ ಚರಿತೆ ಮತ್ತು ಅನುಭವ ಮುಕುರ ಇವು 3 ಕವಿ ಜನ್ನನ ಕೃತಿಗಳು. ಆದರೆ ವಿಕ್ರಮಾರ್ಜುನ ವಿಜಯ ಮಹಾಕವಿ ಪಂಪನ ಕೃತಿಯಾಗಿದೆ. ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ 1 ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 1 ಮಾತ್ರೆಗಳಲ್ಲಿ ಎಷ್ಟು ವಿಧ, ಅವು ಯಾವುವು? ಉತ್ತರ ಮಾತ್ರೆಗಳಲ್ಲಿ 2 ವಿಧ, ಲಘು ಮತ್ತು ಗುರು. ಪ್ರಶ್ನೆ 2 ಲಘು ಮತ್ತು ಗುರು ಎಂದರೇನು? ಉತ್ತರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು. 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು.
ಪ್ರಶ್ನೆ 3 ಕಂದ ಪದ್ಯದ ಲಕ್ಷಣವನ್ನು ಬರೆಯಿರಿ. ಉತ್ತರ: ಲಕ್ಷಣಗಳು: 4 ಪಾದಗಳಿರಬೇಕು. 1 ಮತ್ತು 3ನೇ ಪಾದಗಳು ಪರಸ್ಪರ ಸಮವಾಗಿದ್ದು 4ನೇ ಮಾತುಗಳ ತಲಾ 3 ಗಣಗಳಿರಬೇಕು. 2 ಮತ್ತು 4ನೇ ಪಾದಗಳು ಪರಸ್ಪರ ಸಮವಾಗಿದ್ದು 4 ಮಾತುಗಳ ತಲಾ 5 ಗಣಗಳಿರಬೇಕು. ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು. ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಪದ್ಯಭಾಗ. ಮುಖ್ಯ ಪ್ರಶ್ನೆ 3 ಈ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಆಗಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಪದ್ಯಭಾಗಕ್ಕೆ ಗಣ ವಿಭಾಗ ಮಾಡಿ ಪ್ರಸ್ತಾರ ಹಾಕಿ ಛಂದಸ್ಸಿನ ಹೆಸರನ್ನು ಹೆಸರಿಸಲಾಗಿದೆ. ಛಂದಸ್ಸಿನ ಹೆಸರು ಕಂದ ಪದ್ಯ.